ಸಾಹಿತಿಗಳನ್ನ ಕರೆದು ಅವರಿಂದ ಅವ್ರ ಜೊತೆಗೆ ಈ ಸಮ್ಮೇಳನಗಳು ಮಾಡ್ತಾರೆ. ಸಮ್ಮೇಳನ ಅನ್ನೋದು ಒಂದು ದುರ್ಬರ ಒಳ್ಳೆಯ ಸಾಹಿತ್ಯ ರಚನೆ ಆಗುವಂಥ ಕೆಲಸಕ್ಕೆ ಇಲ್ಲಾಂದ್ರೆ ಹೊಸ ಪರ್ಯಾಯ ನೋಡಲಿಕ್ಕೆ ಸಾಧ್ಯದನ. ಇದು ನಮ್ಮ ಸಾಹಿತ್ಯಗಳು ಯೋಚನೆ ಮಾಡಬೇಕಾಗಿದೆ. ಇವತ್ತು ಇಂಥ ಸಾಹಿತ್ಯ ಸಮ್ಮೇಳನ ಬೇಕಾ? ಇದನ್ನು ಅದಕ್ಕೆ ಲಂಕೇಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಆಗಿದ್ದಿರ್ಬೋದು. ನಂತರ ಅವರು ಚಂದ್ರಶೇಖರ್ ಪಾಟೀಲರು ಕಡೆಗೆ ಮಂದಿ ಜಾತ್ರೆಗೆ ತಮ್ಮ ತಾವು ಮಾರ್ಕೊಂಡಿದ್ರು ಅನ್ನೋದು ನಾವು ಒಪ್ಪಬೇಕಾಗ್ತದೆ. ನೋವಿನ ವ್ಯವಸ್ಥೆ ಹಂಗೆ ಅದ ರೀ, ನಮ್ಮನ್ನು ಹಿಪ್ಪಿ ಮಾಡಿ ಒಳಗೆ ಓದ್ಬಿಡ್ತದೆ. ಅದಕ್ಕೆ ಇದು ಬೇಕಾ? ಅನಗತ್ಯ ಖರ್ಚು. ಅದು 30 ಕೋಟಿ ರೂಪಾಯಿ ಖರ್ಚನ್ನು ನಿಜವಾದ ಸಾಹಿತಿಗಳ ಅವರಿಗೆ ಪುಸ್ತಕ ಪಬ್ಲಿಷ್ ಮಾಡುವಲ್ಲೇ, ಅವ್ರು ಹೊರಗೆ ತರುವಲ್ಲೇ, ಮಾರ್ಕೆಟ್ ತಂದು ಹಚ್ಚುವಲ್ಲೇ ಖರ್ಚು ಮಾಡಿದರೆ ಏನಾಗ್ಬೋದು, ಏನೇನು ಆಗ್ಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಅಂತ ಹೇಳ್ತಾ, ಮಹೇಶ್ ಜೋಶಿ ಅಂತಹ ಅಧ್ಯಕ್ಷರಿಂದ ಏನೂ ಇಲ್ಲ, ಇದೇ ಆಗ್ಬೋದು. ಯಾರೋ ಬಂದರು, ಅವರೊಬ್ಬರಲ್ಲ ಪಾಪ, ಅವ್ರು ಪ್ರತಿನಿಧಿ ಅಷ್ಟ ಜನರದವರು. ಹೀಗಾಗಿ ಭ್ರಷ್ಟಾಚಾರ ಮುಕ್ತ ನಮ್ಮ ಸಾಹಿತ್ಯ ಅದಕ್ಕೆ ಕಸಾಪ ಯಾವಾಗ, ಈ ಭ್ರಷ್ಟರನ್ನು ಮುಕ್ತರಾಗುವುದು ಯಾವಾಗ? ಇವತ್ತು ಪ್ರಶ್ನೆ. ಜೊತೆಗೆ ನಿಜವಾದ ಸಾಹಿತಿಗಳಿಗೆ ಈ 30, 50, 20 ಕೋಟಿಗಳು ಸಿಕ್ಕು ಅವ್ರ ಪುಸ್ತಕಗಳು ಪ್ರಕಟ ಆಗಿ ಜನಸಾಮಾನ್ಯ ತಲುಪುವುದು ಯಾವಾಗ ಅನ್ನುವಂಥ ವಿಚಾರ ಮಾತಾಡ್ತಾ, ಕೇವಲ ಜಾತ್ರೆ ಮಾಡೋದ್ರೆ ಏನಿಲ್ಲ, ಜಾತ್ರೆಗಿಂತ ಇಂಪಾರ್ಟೆಂಟು ಇದು ಸಾಹಿತ್ಯ ಬೆಳಿಬೇಕಾಗಿದೆ. ಸಾಹಿತ್ಯ ಯಾಕೆ ಬೆಳಿಬೇಕಾಗಿದೆ? ನಾವು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬದಲಾಗಬೇಕಾಗಿದೆ. ಇವತ್ತಿನ ನೋವುಗಳನ್ನು ಸಂಘಟನೆಗಳನ್ನು ಪ್ರಬಲವಾಗಿ ಹೇಳೋರು ಯಾರಿದ್ರೆ ಸಾಹಿತ್ಯಗಳು, ಅವ್ರಲ್ಲಿ ಭಾಷೆ ಅದ, ನೋವು ಅದ, ಅದು ಮುಟ್ಟಬೇಕಾಗಿತ್ತಪ್ಪ ಅಂದ್ರೆ ಪಬ್ಲಿಕೇಶನ್ ಆಗಬೇಕಾಗ್ತದೆ. ಆ ದಿಶೆಯಲ್ಲಿ ಯಾಕೆ ನಾವು ಚಿಂತನೆ ಮಾಡ್ಬಾರ್ದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಭ್ರಷ್ಟನ್ನು ಓಡಿಸೋದು ಹೇಗೆ ಅನ್ನೋ ಮತ್ತೊಮ್ಮೆ ವಿಚಾರ ಮಾಡಿ ಸಾಹಿತ್ಯಗಳೆಲ್ಲ ಅಂತ ಹೇಳ್ತಾ, ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.